ನಾನೀಗ ನಿಮ್ಗೆ ಅಂಕಿ ಅಂಶ ಕೊಟ್ಟನಲ್ಲ 20 kg MD, ಇಟ್ ಇಸ್ ಕಾಸ್ಟಿಂಗ್ ಓನ್ಲಿ 4 crore. ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಾಸ್ಟ್ 400 crores. ಯಾವನೋ ನ್ಯಾರ್ಕೋಟಿಕ್ನವನು ಪ್ರೆಸ್ ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡುವಂತ ಕೆಲಸವನ್ನ 100 ಹುಚ್ಚುಚ್ಚುಂತರ ಏನೋ ಮಾಡಿದ. 170 ಲೀಟರ್ಸ್ ಡ್ರಮ್ ಅಲ್ಲಿ ಇದ್ದಂತ ನೀರಿಗೂ 1 ಲೀಟರ್ ನೀರಿಗೆ 4 ಕೋಟಿ ಅಂತ ಚಾರ್ಜ್ ಮಾಡವನೆ. ಅದೇನು MDM ಏನದು? ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಹೇಳಿ ಸರ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಬರೀ ಸುಳ್ಳನ್ನ ಅಪಪ್ರಚಾರ ಮಾಡುವಂತ ಒಂದು ವ್ಯವಸ್ಥೆ ಬಿಜೆಪಿನಲ್ಲಿ ಇದೆ. ಅವ್ರಿಗೆ ಏನಿದ್ರು ಮುಸ್ಲಿಮ್ಸು ಅನ್ನುವಂಥದ್ದು ಎತ್ಕಟ್ಟಬೇಕು, ಮುಸ್ಲಿಮ್ಸು ಹಿಂದೂಗಳಿಗೆ ಎತ್ಕಟ್ಟುವಂತ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದಲ್ಲಿ. ಅದನ್ನ ಡಿರೈಲ್ ಮಾಡಬೇಕು. ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡ ಮಟ್ಟ, ಅದು ಮೈಸೂರಲ್ಲಿ ಪ್ರಮುಖವಾಗಿ ಉದಯಗಿರಿಯಲ್ಲಿ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ನಡೆದ್ರೆ ರಾಜ್ಯದ ನಾಯಕರೆಲ್ಲ ಬರ್ತಾರೆ ಇಲ್ಲಿ. ಅವನ ಸೂಲಿಬೇಲೆ ಅಂತ ಇನ್ನೊಬ್ಬಂತೆ ಮತ್ತೊಬ್ಬ ಬಿಜೆಪಿಯವರು ಶ್ರೀರಾಮ್ ಸೇನೆಯವರು ಎಲ್ಲ ಬರ್ತಾರೆ. ಈ ಶ್ರೀರಾಮ್ ಸೇನೆಯವ್ರ ಕತೆ ಏನು ಅನ್ನುವಂಥದ್ದು ಅಲ್ಲೆಲ್ಲೋ ಬ್ಯಾಡಗಿನಲ್ಲಿ ಯಾರೋ ಶ್ರೀರಾಮ್ ಸೇನೆ ತಾಲೂಕು ಸೌದತ್ತಿನಲ್ಲಿ ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷನೇ ಆ ಸ್ಕೂಲ್ ಟ್ಯಾಂಕ್ಗೆ ವಿಷ ಬಿಚ್ಚ ಹಾಕಿದ್ನಲ್ಲ, ಮಕ್ಕಳು ಕೂಡ ಸತ್ತೋಗ್ಲಿ ಅಂತ. ಈ ಉದ್ದೇಶ ಏನು? ಅಲ್ಲೊಬ್ಬ ಮುಸ್ಲಿಂ ಪಾಪ ಹೆಡ್ ಮಾಸ್ಟರ್ ಇದ್ದ, ಅವನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮುಸ್ಲಿಂ ಅನ್ನುವಂಥದ್ದು ಕಾರಣಕ್ಕೋಸ್ಕರ ವಿಷ ಬಿತ್ತುವಂಥ ಕೆಲಸವನ್ನ, ವಿಷ ಹಾಕುವಂತ ಬೆರೆಸುವಂಥ ಕೆಲಸವನ್ನ ಮಾಡಿದ್ನಲ್ಲ. ಅವನು ಯಾರವನು? ಶ್ರೀರಾಮ್ ಸೇನಾ ಮುಖಂಡ, ತಾಲೂಕು ಅಧ್ಯಕ್ಷ ಅವನು. ಇವರು ಈ ಕೆಲಸ ಮಾಡಿ ಇಡೀ ದೇಶಾದ್ಯಂತ ಟೆರರಿಸಂ ಮಾಡ್ತಾ ಇರುವಂಥವ್ರೆ ಬಿಜೆಪಿಯವರು.